पूजाय राघवेंद्राय सत्यधर्मरताय च भजतां कल्पवृक्ष नमतां ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಓಕೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಉಳಿದಿರುವ ಚಪಾತಿಯಿಂದ ಆದರೂ ಮಾಡ್ಕೊಬೋದು, ಅಥವಾ ಬಿಸಿ ಚಪಾತಿಯಿಂದ ಆದರೂ ಮಾಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಅಥವಾ ಮಾರ್ನಿಂಗ್ ಟಿಫಿನ್ ಥರನೂ ಯೂಸ್ ಮಾಡ್ಬೋದು. ಯಾರನ್ನ ಗೆಸ್ಟ್ ಬಂದಾಗೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ತೊಗೊಂಡಿದ್ದೀನಿ, ಎಣ್ಣೆ ಹಾಕ್ಲಾರ್ದಂಗೆ ಬೇಯಿಸ್ಕೊಂಡಿದ್ದೀನಿ. ನೀವು ಎಷ್ಟಾದರೂ ತೊಗೋಬೋದು. ಚಪಾತಿಗಳನ್ನ ಈ ಥರ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಇದನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಶೇಪ್ ಬರಬೇಕು. ಓಕೆ, ಈ ಥರ ಎಲ್ಲಾದರೂ ರೌಂಡ್ ಶೇಪೇ ಬರಬೇಕು. ನೆಕ್ಸ್ಟ್ ಚಪಾತಿನಲ್ಲಿ ಕೂಡ ಅದೇ ರೀತಿ ಕಟ್ ಮಾಡ್ಕೊತ ಹೋಗಬೇಕು. ಈ ಥರ ಮಾರ್ಕ್ ಮಾಡ್ಕೊತ ಕಟ್ ಮಾಡ್ಕೊತ ಹೋಗಬೇಕು. ಓಕೆ, ಈ ಥರ ಮಾಡ್ಕೊಂಡಿದೆ. ನೀವು ಎಷ್ಟು ಕ್ವಾಂಟಿಟಿ ಎಲ್ಲಾದರೂ ಮಾಡ್ಬೋದು. ಈ ಥರ ಮಾಡ್ಬೋದು. ಇವಾಗ ಚಪಾತಿ ಎಲ್ಲ ಈ ಥರ ರೌಂಡ್ ಶೇಪ್ ಕಟ್ ಮಾಡ್ಕೊಂಡಿದೆ. ಈ ಥರ ಸುಳಿ ಸುತ್ಕೋಬೇಕು. ಓಕೆ, ಈ ಥರ ಸುಳಿ ಸುತ್ಕೋಬೇಕು. ಒಂದು ದಾರ ತಗೊಂಡು ಈ ಥರ ಕಟ್ಕೋಬೇಕು. ಓಕೆ, ಮುಗಿತಾ? ದಾರದಿಂದ ಕಟ್ಕೊಂಡಾಯ್ತಾ? ನೆಕ್ಸ್ಟ್ ನೀವು ಎಷ್ಟಿದ್ದೀರಿ ಅಷ್ಟನ್ನು ಇದೇ ರೀತಿ ಸೈಜಲ್ಲಿ ಮಾಡಿ ಇಟ್ಕೋಬೇಕು. ಓಕೆ, ಎಲ್ಲ ಇದೆ ಇಷ್ಟ ಇದಾವಲ್ಲ ಅಷ್ಟನ್ನು ಈ ರೀತಿಯೇ ಮಾಡಿ ಇಟ್ಕೊಳ್ತೀವಿ. ನೆಕ್ಸ್ಟ್ ಇನ್ನು ಹಾಗೆ ಇವಾಗ ದಾರ ಸುತ್ತಬೇಕು. ಓಕೆನಾ? ದಾರ ತಗೊಂಡು ಕಲರ್ ದಾರನೇ, ವೈಟ್ ಅಂದರೆ ಕಾಣಿಸಲ್ಲ, ಕಲರ್ ದಾರ ಅಂದರೆ ಇವಾಗ ತಗೊಂಡ್ಬಿಡೋಕೆ ಬರುತ್ತೆ ಇದು. ಓಕೆ, ಆಯಿತಾ? ಎಲ್ಲವನ್ನೂ ಇದೇ ರೀತಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇದು ಆಯಿತಾ? ಹಿಂಗೆ ಕಲರ್ ದಾರ ಆದರೆ ತೆಗಿಯೋಕೆ ಈಸಿ ಆಗ್ತೈತಿ, ಅನುಕೂಲ ಆಗ್ತೈತಿ. ಬೇರೆ ದಾರ ಅಂದರೆ ಸ್ವಲ್ಪ ಈಸಿ ಅನುಕೂಲ ಆಗೋಲ್ಲ ಅಷ್ಟೊಂದು ತೆಗಿಯೋಕೆ. ಸಾಕು, ಇಷ್ಟೇ. ಜಾಸ್ತಿ ಸುತ್ತಬೇಕಂತ ಏನಿಲ್ಲ, 2-3 ಸುತ್ತು ಸುತ್ತಿದ್ರೆ ಸಾಕಷ್ಟೇ. ಎಲ್ಲವನ್ನು ಇದೇ ರೀತಿ ಮಾಡ್ಕೊಂಡು. ಓಕೆ, ನೆಕ್ಸ್ಟ್ ಮತ್ತೆ ಆಯಿತಾ? ನೆಕ್ಸ್ಟ್ ಇವಾಗ ಸಾಕಷ್ಟೇ. ಎಲ್ಲವನ್ನು ಈ ರೀತಿ ಮಾಡ್ಕೊತೀನಿ ಅಷ್ಟನ್ನು. ಆಯಿತಾ? ಎಲ್ಲ ರೆಡಿ ಮಾಡಿಕೊಂಡು ನೀವು ಎಷ್ಟು ಕ್ವಾಂಟಿಟಿ ಎಲ್ಲಾದರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಷ್ಟೇ ಕ್ವಾಂಟಿಟಿ ಮಾಡಬೇಕು ಅಷ್ಟೇ ಕ್ವಾಂಟಿಟಿ ಅಂತ ಏನಿಲ್ಲ. ಓಕೆ, ಇವಾಗೆಲ್ಲ ರೆಡಿ ಆಗಿದೆ. ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಓಕೆ, ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕು. ಓಕೆ, ಎಲ್ಲವನ್ನು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಲೋ ಫ್ಲೇಮ್ ಇಟ್ಕೋಬೇಕು, ಹೈ ಫ್ಲೇಮ್ ಎಲ್ಲ ಬೇಡ. ಓಕೆ, ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಂಡು. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ದಾರಗಳು ಬಿಡಿಸ್ಕೋಬೇಕು. ಓಕೆ, ಆಯಿತಾ? ಬಿಡಿಸ್ಕೊಂಡು ದಾರ ವೈಟನ್ನು ಹಾಕ್ಕೋಬೋದು. ವೈಟ್ ಹಾಕ್ಕೊಂಡ್ರೆ ಸ್ವಲ್ಪ ಬಿಡಿಸೋಕೆ ಇದಾಗುತ್ತೆ ಅಂಥೇಳಿ. ಕಲರ್ ಇದ್ದರೆ ಸ್ವಲ್ಪ ಜಲ್ದಿ ಐಡೆಂಟಿಫೈ ಮಾಡ್ಕೋಬೋದು. ಓಕೆ, ಬಿಡಿಸ್ಕೊಂಡೆ. ಬಿಸಿ ಇದೆ, ನಿಧಾನಾಗಿ ಎಲ್ಲವೂ ಬಿಡಿಸ್ಕೊಬೇಕು. ಓಕೆ, ಆಯಿತಾ? ನೆಕ್ಸ್ಟ್ ಆಯಿತಾ? ಇದನ್ನು ಬಿಡಿಸ್ಕೊಂಡೆ. ಎಲ್ಲ ಹೀಗೆ ಬಿಡಿಸ್ಕೊಂಬಿಡೋಣ. ಇವಾಗ ನೀವು ಸೈಜ್, ಕ್ವಾಂಟಿಟಿ, ಕ್ವಾಲಿಟಿ, ಫುಡ್ ಕಲರು ಏನಾದರೂ ವೇರಿಯೇಷನ್ ಮಾಡ್ಕೋಬೋದು. ಬಿಸಿದೆ, ಎಲ್ಲ ಬಿಡಿಸ್ಕೊಂಬಿಡೋಣ. ಹಾಗೆ ಇವಾಗ ರೆಡಿ ಆಗಿದೆ ಇವೆಲ್ಲವೂ. ಬೈಟು ಮಾಡ್ಕೊಂಡಿದ್ದೀನಿ. ಮತ್ತು ಹಿಂಗೆ ಫುಲ್ ಉದ್ದ ಇದ್ರೂ ಓಕೆ ಅಂತ ತೊಂದರೆ.
ತುಂಬ ಟೇಸ್ಟಾಗಿರುತ್ತೆ. ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಚಾಪ್ ಮಾಡಿರೋದೇ ಸಾಕು. ಓಕೆ, ಪೇಸ್ಟ್ ಎಲ್ಲ ಬೇಡ. ಜಾಸ್ತಿ ಜನ ಪೇಸ್ಟ್ ಹಾಕ್ಕೊತಾರೆ, ಪೇಸ್ಟ್ ಎಲ್ಲ ಬೇಡ. ಈ ಥರ ಮಾಡಿದ್ರೆ ಟೇಸ್ಟ್ ಇದು ಸ್ವಲ್ಪ ಜಾಸ್ತಿ ಅನ್ಸೋದು. ನೆಕ್ಸ್ಟು ಸ್ವಲ್ಪ ಶುಂಠಿ ಚಾಪ್ ಮಾಡಿ ಹಾಕ್ಕೊಳ್ತೀನಿ. ಓಕೆ, ಚಾಪ್ ಮಾಡಿ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಅದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ತೀನಿ. ಸ್ವಲ್ಪ ಹಸಿ ವಾಸನೆ ಹೋಗಲಿ. ಸ್ವಲ್ಪ ಹಸಿ ವಾಸನೆ ಹೋದ್ರೇ ಇದೇ ಟೇಸ್ಟು, ಇದೇ ಫ್ಲೇವರ್ ಅದಕ್ಕೆ ಚೆನ್ನಾಗಿ ಬರೋದು. ಹಾಗಾಗಿ ಸ್ವಲ್ಪ ಹೊಂಬಣ್ಣ ಆದರೂ ಬರಲಿ ಅಥವಾ ಹಸಿ ವಾಸನೆ ಹೋಗೋವರೆಗಾದರೂ ಫ್ರೈ ಮಾಡ್ಕೊಬೇಕು. ಓಕೆ, ಸ್ವಲ್ಪ ಹೊಂಬಣ್ಣ ಬರಲಿ, ಆವಾಗ ಟೇಸ್ಟ್ ಬರುತ್ತೆ. ಅದು ಎಣ್ಣೆಯಲ್ಲಿ ಬೆಂದಿದೆಯಲ್ಲ ಅದೇ ಟೇಸ್ಟ್ ಕೊಡೋದು. ಓಕೆ, ನೆಕ್ಸ್ಟು ಇನ್ನೂ ಸ್ವಲ್ಪ ಬೆನಿಬೇಕು, ಅದೇ ಫ್ಲೇವರು ಟೇಸ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ಇವಾಗ ಚಾಪ್ ಮಾಡಿರೋಂಥ ಆನಿಯನ್. ಓಕೆ, ಆನಿಯನ್ನು ಸ್ವಲ್ಪ ಫ್ರೈ ಆಗಬೇಕು. ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಇವಾಗ ಸ್ವಲ್ಪ ಟೊಮೊಟೊದ್ದು ಸಾಸ್ನಿ ಹೋಮ್ ಮೇಡ್ ಇದ್ದರೆ ಹೋಮ್ ಮೇಡ್ ಹಾಕ್ಕೊಳ್ಳಿ. ಹೋಮ್ ಮೇಡ್ ಇಲ್ಲ ಅಂತಂದರೆ ಮನೇಲಿ ಮಾರ್ಕೆಟಿಂದ ತಂದಿರೋದಿದ್ರೂ ಹಾಕ್ಕೋಬೇಕು. ಓಕೆ, ನೋಡ್ಕೊಂಡು ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಇದೇ ಎಷ್ಟು ಜಾಸ್ತಿ ಆದ್ರೂ ನಡೀತೈತೆ ಟೊಮೊಟೊ ಕೆಚಪು, ಟೊಮೊಟೊ ಸಾಸು. ಬಟ್ ಚಿಲ್ಲಿ ಸಾಸ್ ಮಾತ್ರ ನೋಡಿಕೊಂಡೆ ಹಾಕ್ಕೋಬೇಕು, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರೆ. ಓಕೆನಾ, ಹಾಗಾಗಿ ನೋಡ್ಕೊಂಡು ಹಾಕ್ಕೋಬೇಕು. ಅದೇನು ಜಾಸ್ತಿ ಏನು ಬೇಡ ಅನಿಸುತ್ತೆ, ಹಾಕಬೇಕು ಬಟ್ ಸ್ವಲ್ಪ. ಓಕೆ, ಸಾಕು ಸಣ್ಣ ಮಕ್ಕಳು ಜಾಸ್ತಿ ಇದೆ ನಮ್ಮಲ್ಲಿ. ಓಕೆ, ಅಲ್ತಾವ ಮಕ್ಕಳೆಲ್ಲ ತುಂಬ ಖಾರ ಇದೆ ಅಂತೇಳಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಓಕೆ, ಇವಾಗ ನಾವು ಇಲ್ಲಿವರೆಗೂ ಉಪ್ಪು ಹಾಕ್ಕೊಂಡೇ ಇಲ್ಲ. ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಓಕೆ, ನೆಕ್ಸ್ಟ್ ಇವಾಗ ಇವನ್ನ ಮಿಕ್ಸ್ ಮಾಡ್ಕೊಳ್ತೀವಿ. ಫ್ರೈ ಮಾಡಿರೋದಲ್ಲ, ತುಂಬ ಟೇಸ್ಟ್ ಆಗಿರುತ್ತೆ. ಹಾಗೆ ಡಿಫ್ರೆಂಟ್ ಇರುತ್ತೆ. ಮಕ್ಕಳಿಗೂ ಈವ್ನಿಂಗ್ ಸ್ನ್ಯಾಕ್ಸ್ ಮಕ್ಕಳಿಂದನೇ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರಿಗೂ ಇಷ್ಟ ಆಗ್ತದೆ. ತುಂಬ ಟೇಸ್ಟಿ ಆಗಿದೆ ಹಾಗೂ ತುಂಬ ಡಿಫ್ರೆಂಟ್ ಆಗಿದೆ. ಓಕೆ, ಎಲ್ಲ ಮಸಾಲೆ ಎಲ್ಲ ಹಿಡ್ಕೊಂಡಾಗ ನೀಟಾಗಿ ಕಲಿಸ್ಕೊಬೇಕು. ಆಯಿತಾ, ಎಲ್ಲ ಮಸಾಲೆ ಹಾಕ್ಕೊಂಡು ಇನ್ನೂ ಆ್ಯಡ್ ಮಾಡೋದಿದೆ. ಪ್ಲೀಸ್ ಲೈಕ್, ಶೇರ್, comment, subscribe. Thanks for watching my channel.